Good morning, dear students. Today we are discuss about the quantitative techniques 2 under correlation chapter. Today we are discuss the problem number 5. Let's see that problem number 5. From the following table, calculate the coefficient of correlation by Carl Pearson's method. So, in this question, give to the two variables x and y variables in discrete series. Yes. So x value is 6, 2, 10, 4, 8. Then y variable value is 9, 11. Then third place value is not given. So next 8, 7. So in this question we calculate that missing value variable value. Then next the arithmetic mean of x and y series. The x series value is 6, then y series value is 8 respectively. So this is the question of 50 marks question. So firstly we calculate that y variable value, missing value. Let's see that solution. The missing value of y can be calculated as follows. So we calculated y values before we use that formula. Y bar equal to sigma y divided by n equal to 8. So 8 nothing but a arithmetic mean value. So already give that 8 value, nothing but a arithmetic mean y variable value 8. Yes. Next the next step sigma y divided by 5. N nothing but a number of series. So see that questions, the number of series is 5. 1, 2, 3, 4, then 5. So totally 5 series. So then equal to 8. 8 nothing but a arithmetic mean value. Then totally sigma x value is then 5 into 8 cross multiply. So 8 into 5 equal to 40. So 40 is a sigma y value. Then next the value other than missing ones. So ಟೋಟಲಿ ಅವ್ರು ಕೊಟ್ಟಿರೋ ಒಂದು ಎಕ್ಸ್ ಎಲ್ಲ ವೇರಿಯಬಲ್ಸ್ನ ವೇರಿಯಬಲ್ ವ್ಯಾಲ್ಯೂನ ನಾವು ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ 35 ಬರುತ್ತೆ. ಎಸ್ 9, 11, 8, 7 ಟೋಟಲ್ ಮಾಡಿದಾಗ ಎಷ್ಟು ಬಂತು 35 ಬಂತು. ದೆನ್ ನಾವು ಸಿಗ್ಮಾ ವೈನ ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ಎಷ್ಟು ಬಂತು 40 ಬಂತು. ಸೊ ಹಾಗಿದ್ದಾಗ ಈ ವೈ ವ್ಯಾಲ್ಯೂಸ್ನ ಸಿಗ್ಮಾ ವೈ ವ್ಯಾಲ್ಯೂನಲ್ಲಿ ಡಿಡಕ್ಟ್ ಮಾಡಿದಾಗ ಬರುತ್ತಲ್ಲ ರಿಮೈನಿಂಗ್ ವ್ಯಾಲ್ಯೂ, ಅದೇ ನಮಗೆ ಮಿಸ್ಸಿಂಗ್ ವೇರಿಯಬಲ್ ವ್ಯಾಲ್ಯೂ ಆಗಿರುತ್ತೆ. ಸೊ 40ನಲ್ಲಿ 35 ಡಿಡಕ್ಟ್ ಮಾಡಿದಾಗ ಎಷ್ಟು ಬಂತು 5 ಬಂತು. ಸೊ ಹಾಗಿದ್ದಾಗ ಈ ಒಂದು ಥರ್ಡ್ ಪ್ಲೇಸಲ್ಲಿ ಏನು ಬರುತ್ತೆ 5 ವ್ಯಾಲ್ಯೂ ಬರುತ್ತೆ. ಎಸ್. ದೆನ್ ಕಮ್ ಟು ಟೇಬಲ್ ಫಾರ್ಮೆಟ್. ಸೊ ಹಾಗಿದ್ದಾಗ ನಾವು ಏನು ಕಂಡುಹಿಡ್ಕೊಂಡ್ವಿ, ವೈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಎಷ್ಟು ಬಂತು 5 ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ದೆನ್ ಸೊ ಕ್ವಶನಲ್ಲಿ ಕೊಟ್ಟಿರೋ ಒಂದು ಎಕ್ಸ್ ವ್ಯಾಲ್ಯೂಸ್ನೆಲ್ಲ ತೊಗೊಂಡಿದ್ವಿ. ಏನು ಕೊಟ್ಟಿದ್ರು ಅವರು, ಸೆಕೆಂಡ್ ಸೊ ಎಕ್ಸ್ ವ್ಯಾಲ್ಯೂಸ್ ಏನಿದೆ 6, 2, 10, 4, 8 ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರಲ್ವ ಅದನ್ನು ತೊಗೊತೀವಿ. ದೆನ್ ನೆಕ್ಸ್ಟ್ ವೈ ವೇರಿಯಬಲ್ಸ್ ವ್ಯಾಲ್ಯೂ ಕೂಡ 9, 11 ಥರ್ಡ್ ಪ್ಲೇಸ್ನಲ್ಲಿ ಇರೋ ವ್ಯಾಲ್ಯೂಸ್ನ ನಾವೀಗ ಕ್ಯಾಲ್ಕುಲೇಟ್ ಮಾಡ್ಕೊಂಡಿವಿ. 9, 11 ಅವರೇ ಕೊಟ್ಟಿದ್ದಾರೆ. ದೆನ್ 5 ಈ ಕ್ಯಾಲ್ಕುಲೇಟ್ ಮಾಡ್ಕೊಂಡಿವಿ. ದೆನ್ 8, 7. ಸೊ ಟೋಟಲ್ ಒಂದು ಸಿಗ್ಮಾ ಎಕ್ಸ್ ವ್ಯಾಲ್ಯೂನ ಟೋಟಲ್ ಮಾಡಿದಾಗ ಎಷ್ಟು ಬಂತು 30 ಬರುತ್ತೆ. ದೆನ್ ವೈ ವ್ಯಾಲ್ಯೂನ ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ, ಸಿಗ್ಮಾ ವೈ ವ್ಯಾಲ್ಯೂ 40 ಬರುತ್ತೆ. ಸೊ ಹಾಗಿದ್ದಾಗ ನಾವು ಫಸ್ಟು ಈಗ ಸಿಗ್ಮಾ ಎಕ್ಸ್ ವ್ಯಾಲ್ಯೂ ಬಂತು, ದೆನ್ ಸಿಗ್ಮಾ ವೈ ವ್ಯಾಲ್ಯೂ ಬಂತು. ಸೊ ನೆಕ್ಸ್ಟ್ ಮಾಡಬೇಕಾಗಿರೋದು ಎಕ್ಸ್ ಬಾರ್ ವ್ಯಾಲ್ಯೂ ದೆನ್ ವೈ ಬಾರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಎಸ್. ಸೊ ಪ್ರಿವಿಯಸ್ ಕ್ಲಾಸಲ್ಲಿ ಮಾಡಿದ್ದೀವಲ್ವಾ ಸೇಮ್ ಪ್ರೊಸೀಜರ್.
ಸಿ. ಸೊ ಎಕ್ಸ್ ಬಾರ್ ಫಾರ್ಮುಲಾ ಗೊತ್ತಿದೆಯಲ್ಲ ಆಲ್ರೆಡಿ. ಸೊ ಆಲ್ರೆಡಿ ನಾವು ಅದನ್ನ ಯೂಸ್ ಮಾಡಿದ್ವಿ, ಮತ್ತೇನು ಹೊಸ ಫಾರ್ಮುಲಾ ಅಪ್ಲೈ ಮಾಡ್ತಿಲ್ಲ. ಎಕ್ಸ್ ಬಾರ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್. ಸೊ ಎಕ್ಸ್ ಬಾರ್ ವ್ಯಾಲ್ಯೂನಲ್ಲಿ ಫಸ್ಟ್ಲಿ ನಾವೇನು ನೋಡಬೇಕು, ಸಿಗ್ಮಾ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂದಿದೆ ಅಂತ ನೋಡ್ಕೋಬೇಕು. ಸೊ ಈ ಕ್ಯಾಲ್ಕುಲೇಟ್ ಮಾಡ್ಕೊಂಡಿವಲ್ವ, ಸಿಗ್ಮಾ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂದಿದೆ, ಇಲ್ಲಿ 30 ಬಂದಿದೆ. ಎಸ್. ಸೊ ಆ ಒಂದು ಸಿಗ್ಮಾ ಎಕ್ಸ್ ವ್ಯಾಲ್ಯೂ 30 ತೊಗೊಂಡಿದ್ವಿ. ಎನ್ ನಥಿಂಗ್ ಬಟ್ ನಂಬರ್ ಆಫ್ ಸೀರೀಸ್ ಕೊಟ್ಟರೋ, ಸೀರೀಸ್ ಎಷ್ಟಿದೆ 5 ಇದೆ. ಸೊ ಅದಕ್ಕೆ 5 ತೊಗೊಂಡ್ವಿ. 30/5 ಸಿಂಪ್ಲಿಫೈ ಮಾಡಿದಾಗ ನಮ್ಗೆ ಏನು ಬರುತ್ತೆ, 6 ಬರುತ್ತೆ. ಈ 6 ಏನಾಗಿರುತ್ತೆ, ಎಕ್ಸ್ ಬಾರ್ ವ್ಯಾಲ್ಯೂ ಆಗಿರುತ್ತೆ. ಸೊ ಎಕ್ಸ್ ಬಾರ್ ವ್ಯಾಲ್ಯೂ 6. ದ ನೆಕ್ಸ್ಟ್ ವೈ ಬಾರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ದೆನ್ ವೈ ಬಾರ್ ವ್ಯಾಲ್ಯೂ ಫಾರ್ಮುಲಾ ಬಂದು y bar equal to sigma y divided by n. ಸೊ ದಿಸ್ ಈಸ್ ದಿ ಫಾರ್ಮುಲಾ. ದೆನ್ ಸಿಗ್ಮಾ ವೈ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. ಸೊ ಈ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದಲ್ವ, ಸಿಗ್ಮಾ ವೈ ವ್ಯಾಲ್ಯೂಸ್ ಇದೆ 40 ಬಂದಿದೆ. ಸೊ ಸಿಗ್ಮಾ ವೈ ವ್ಯಾಲ್ಯೂ 40 ತೊಗೊಂಡಿದ್ವಿ. ದೆನ್ ಡಿವೈಡೆಡ್ ಬೈ ನಂಬರ್ ಆಫ್ ಸೀರೀಸ್ 5. ಸೊ 40/5 ಸಿಂಪ್ಲಿಫೈ ಮಾಡಿದಾಗ ಎಷ್ಟು ಬಂತು, 8 ಬಂತು. ಸೊ ಹಾಗಿದ್ದಾಗ ಅದೇನು, y bar value is 8. ಸೊ ಹಾಗಿದ್ದಾಗ ಎಕ್ಸ್ ಬಾರ್ ವ್ಯಾಲ್ಯೂ ಬಂತು. ದೆನ್ y bar ವ್ಯಾಲ್ಯೂ ಕೂಡ ಕ್ಯಾಲ್ಕುಲೇಟ್ ಮಾಡಿವಿ. ದೆನ್ ನೆಕ್ಸ್ಟ್ ಈಗ ನೋಡೋದಾದರೆ, ಸೊ ಈಗ 6 ದೆನ್ 8 ಯಾವ ರೀತಿ ಬಂತು ಅಂತ ಗೊತ್ತಾಗಿದೆ ಅಲ್ವಾ. ಎಸ್. ನೆಕ್ಸ್ಟ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎಕ್ಸ್ ಬಾರ್ ವ್ಯಾಲ್ಯೂ. ಸೊ ಎಕ್ಸ್ ವ್ಯಾಲ್ಯೂ ಕೊಟ್ಟರೋ ಒಂದು ಎಕ್ಸ್ ವ್ಯಾಲ್ಯೂಸ್ನಲ್ಲಿ ನಾವೇನು ಮಾಡಬೇಕು, ಎಕ್ಸ್ ಬಾರ್ ವ್ಯಾಲ್ಯೂನ ಡಿಡಕ್ಟ್ ಮಾಡಿದಾಗ ಬರೋ ವ್ಯಾಲ್ಯೂ ಎಕ್ಸ್ ವ್ಯಾಲ್ಯೂ ಆಗಿರುತ್ತೆ. ಎಸ್. ಸಿ ಎಕ್ಸ್ ವ್ಯಾಲ್ಯೂಸು ಕೊಟ್ಟರು, ಎಕ್ಸ್ ವ್ಯಾಲ್ಯೂಸ್ನಲ್ಲಿ ಎಕ್ಸ್ ಬಾರ್ ವ್ಯಾಲ್ಯೂನ ಡಿಡಕ್ಟ್ ಮಾಡ್ಕೋಬೇಕು. ಸೊ ಎಕ್ಸ್ ವ್ಯಾಲ್ಯೂ ಏನಿದೆ, ಫಸ್ಟ್ಲಿ 6 ಇದೆ. ದೆನ್ ಎಕ್ಸ್ ಬಾರ್ ವ್ಯಾಲ್ಯೂ 6 ಇದೆ. ಸೊ ಎಕ್ಸ್ ಮೈನಸ್ ಎಕ್ಸ್ ಎಷ್ಟು ಬಂತು, 0 ಬರುತ್ತೆ. ದೆನ್ ನೆಕ್ಸ್ಟ್ 2 ಮೈನಸ್ 6. ಸೊ ಏನು ಬರುತ್ತೆ, -4 ಬರುತ್ತೆ. ದ ನೆಕ್ಸ್ಟ್ 10 ಮೈನಸ್ 6. 10 ಮೈನಸ್ 6 ಎಷ್ಟು ಬಂತು, +4 ಬರುತ್ತೆ. ಬಿಕಾಸ್ ಆಫ್ ಎಕ್ಸ್ ವ್ಯಾಲ್ಯೂ ಹೈ ಇದೆ, ಎಕ್ಸ್ ಬಾರ್ ವ್ಯಾಲ್ಯೂ 6 ಇದೆ. ಸೊ ಅದಕ್ಕೆ ಇಲ್ಲಿ ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ. ದೆನ್ ನೆಕ್ಸ್ಟ್ 4 ಮೈನಸ್ 6 ಎಷ್ಟು ಬರುತ್ತೆ, -2 ಬರುತ್ತೆ. ದ ನೆಕ್ಸ್ಟ್ 8 ಮೈನಸ್ 6. ಸೊ +2 ಬರುತ್ತೆ. +2 ಬರುತ್ತೆ. ಸೊ ನೆಕ್ಸ್ಟ್ ಈ ಒಂದು ಪಾಸಿಟಿವ್ ವ್ಯಾಲ್ಯೂನಲ್ಲಿ ನೆಗೆಟಿವ್ ವ್ಯಾಲ್ಯೂ ಡಿಡಕ್ಟ್ ಮಾಡಿದಾಗ ನಮ್ಗೆ ಏನು ಬರುತ್ತೆ, 0 ವ್ಯಾಲ್ಯೂ ಬರುತ್ತೆ. ಎಸ್. ಪ್ಲಸ್ ವ್ಯಾಲ್ಯೂಸ್ ಎಷ್ಟಿದಾವ, 6 ಬರುತ್ತೆ. ದೆನ್ ಮೈನಸ್ ವ್ಯಾಲ್ಯೂ ಕೂಡ 6 ಬರುತ್ತೆ. ಸೊ ಪ್ಲಸ್ ಇಂಟು ಮೈನಸ್, ದೆನ್ 6 ಇಂಟು 6 ಮೈನಸ್ 6 ಏನು ಬರುತ್ತೆ, 0 ಬರುತ್ತೆ. ದೆನ್ ಹಾಗಿದ್ದಾಗ ನಾವು ಎಕ್ಸ್ ವ್ಯಾಲ್ಯೂ ಆಯಿತು. ದೆನ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ದೆನ್ ನೆಕ್ಸ್ಟ್ y ಈಕ್ವಲ್ ಟು y ಮೈನಸ್ y ಬಾರ್. ಸೊ y ಬಾರ್ ವ್ಯಾಲ್ಯೂ ಈ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ ಅಲ್ವಾ, 8 ಬಂದಿದೆ. ಎಸ್. ದ ನೆಕ್ಸ್ಟ್ y ವ್ಯಾಲ್ಯೂಸ್ನಲ್ಲಿ ಇಲ್ಲಿ ಕೊಟ್ಟರೋ ಎಲ್ಲ y ವ್ಯಾಲ್ಯೂಸ್ನಲ್ಲಿ y ಬಾರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ನಮಗೆ ಇವೆಲ್ಲ ವ್ಯಾಲ್ಯೂಸು ಬರುತ್ತೆ. ಸೊ ನೋಡೋದಾದರೆ 9 ಮೈನಸ್ 8 1 ಬರುತ್ತೆ. ದೆನ್ 11 ಮೈನಸ್ 8 +3. ದೆನ್ 5 ಮೈನಸ್ 8 -3. ಬಿಕಾಸ್ ಆಫ್ 5 ವಿತ್ ಲೀಸ್ಟ್ ವ್ಯಾಲ್ಯೂನಲ್ಲಿ ಹೈಯೆಸ್ಟ್ ವ್ಯಾಲ್ಯೂನ ಡಿಡಕ್ಟ್ ಮಾಡಿದಾಗ ನಮ್ಗೆ ಯಾವಾಗಲೂ ಏನು ಬರುತ್ತೆ, ಮೈನಸ್ ಬರುತ್ತೆ. ಹೈಯೆಸ್ಟ್ ವ್ಯಾಲ್ಯೂನಲ್ಲಿ ಲೀಸ್ಟ್ ವ್ಯಾಲ್ಯೂನ ಡಿಡಕ್ಟ್ ಮಾಡಿದಾಗ ಏನು ಬರುತ್ತೆ, ಪ್ಲಸ್ ವ್ಯಾಲ್ಯೂ ಬರುತ್ತೆ. ಸೊ ನೆಕ್ಸ್ಟ್ 8 ಮೈನಸ್ 8 0. ನೆಕ್ಸ್ಟ್ 7 ಮೈನಸ್ 8 -1. ಸೊ ಹಾಗಿದ್ದಾಗ ಎಲ್ಲ ಪಾಸಿಟಿವ್ ವ್ಯಾಲ್ಯೂನಲ್ಲಿ ನೆಗೆಟಿವ್ ವ್ಯಾಲ್ಯೂ ಡಿಡಕ್ಟ್ ಮಾಡಿದಾಗ ನಮಗೆ 0 ಬರುತ್ತೆ. ಎಸ್. ಪಾಸಿಟಿವ್ ವ್ಯಾಲ್ಯೂ ಏನು ಬರುತ್ತೆ, 4. ಸೊ ನೆಗೆಟಿವ್ ವ್ಯಾಲ್ಯೂ ಕೂಡ ಏನು ಬರುತ್ತೆ, 4. ಪ್ಲಸ್ ಇಂಟು ಮೈನಸ್ ದೆನ್ 4 ಮೈನಸ್ 4 ಎಷ್ಟು ಬರುತ್ತೆ, 0 ಬರುತ್ತೆ. ಸೊ ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಈ ಒಂದು ಎಕ್ಸ್ ವ್ಯಾಲ್ಯೂಸ್ನ ಎಕ್ಸ್ ಸ್ಕ್ವೇರ್ ಮಾಡ್ಕೋಬೇಕು. ಎಸ್.
ಸಿ 0 ಇಂಟು 0 ಏನು ಬರುತ್ತೆ 0 ವ್ಯಾಲ್ಯೂ. ದೆನ್ ಮೈನಸ್ ಇಂಟು ಮೈನಸ್ ಪ್ಲಸ್ 4 ಇಂಟು 4 16. ದೆನ್ 4 ಇಂಟು 4 16. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ದೆನ್ 2 ಇಂಟು 2 4. ದೆನ್ 2 ಇಂಟು 2 4. ಸೊ ಟೋಟಲ್ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು ಬರುತ್ತೆ 40 ಬರುತ್ತೆ. ಸೊ ಏನದು ಸಿಗ್ಮಾ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಆಗಿರುತ್ತೆ. ಸಿಗ್ಮಾ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು ಬಂತು 40 ಬಂದಿದೆ. ದ ನೆಕ್ಸ್ಟ್ ಅದೇ ರೀತಿ ವೈ ವ್ಯಾಲ್ಯೂ ಬಂದಿರೋ ಒಂದು ವೈ ವ್ಯಾಲ್ಯೂನ ಸ್ಕ್ವೇರ್ ಮಾಡ್ಕೋಬೇಕಾಗುತ್ತೆ. ದೆನ್ 1 ಇಂಟು 1 1. ದೆನ್ 3 ಇಂಟು 3 9. ಮೈನಸ್ 3 ಇಂಟು ಮೈನಸ್ 3 ಮೈನಸ್ ಇಂಟು ಮೈನಸ್ ಪ್ಲಸ್. ದೆನ್ 3 ಇಂಟು 3 9. ದೆನ್ 0 ಇಂಟು 0 0. ದೆನ್ ಮೈನಸ್ 1 ಇಂಟು ಮೈನಸ್ 1 1 ಬರುತ್ತೆ. ಸೊ ನೆಕ್ಸ್ಟ್ ವೈ ಸ್ಕ್ವೇರ್ ವ್ಯಾಲ್ಯೂ ಬಂತು. ದೆನ್ ಟೋಟಲ್ ಮಾಡಿದಾಗ ನಮಗೆ 20 ಬರುತ್ತೆ. ಸೊ ಇದೇನು ಸಿಗ್ಮಾ ವೈ ಸ್ಕ್ವೇರ್ ವ್ಯಾಲ್ಯೂ ಈಸ್ 20. ದ ನೆಕ್ಸ್ಟ್ ಎಕ್ಸ್ ಆ್ಯಂಡ್ ಎಕ್ಸ್ ಇಂಟು ವೈ. ಸೊ ಈ ಎಕ್ಸ್ ವ್ಯಾಲ್ಯೂಸ್ನಲ್ಲಿ ಈ ಎಲ್ಲ ಎಕ್ಸ್ ವ್ಯಾಲ್ಯೂಸು ದೆನ್ ವೈ ವ್ಯಾಲ್ಯೂಸ್ನ ಮಲ್ಟಿಪ್ಲೈ ಮಾಡ್ಕೋಬೇಕಾಗುತ್ತೆ. ಎಸ್ 0 ಇಂಟು 1 0. ಮೈನಸ್ 4 ಇಂಟು 3 minus plus into minus. Then 4 into 2 12 minus 12. Then again plus 4 into minus 3. So plus into minus. Then 4 into 3 12. Next minus 2 into 0 0. Then 2 into minus 1 minus 2. ಸೊ ಟೋಟಲ್ ವ್ಯಾಲ್ಯೂ ಎಷ್ಟು ಬರುತ್ತೆ 26 ಬರುತ್ತೆ. ಮೈನಸ್ 26 ಬರುತ್ತೆ. ಇದೇನದು ಸಿಗ್ಮಾ ಎಕ್ಸ್ ವೈ ವ್ಯಾಲ್ಯೂ ಈಸ್ ಮೈನಸ್ 26. ಸೊ ಈಗ ನಾವು ಈ ಬಂದಿರೋ ಒಂದು ವ್ಯಾಲ್ಯೂಸ್ ಬೇಸ್ ಮೇಲೆ ನಾವೇನು ಮಾಡಬೇಕು ಕಾರ್ಪೊರೇಷನ್ಸ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಫಾರ್ಮುಲಾಗೆ ಅಪ್ಲಿಕೇಬಲ್ ಮಾಡಿಕೊಂಡು ನಾವು ಸೊಲ್ಯೂಷನ್ ಮಾಡ್ಕೋಬೇಕಾಗುತ್ತೆ. ದೆನ್ ಕಮ್ ಟು ಫಾರ್ಮುಲಾ. ಸೊ ಫಾರ್ಮುಲಾ ಆಲ್ರೆಡಿ ನಿಮಗೆ ಗೊತ್ತಿದೆ. ಸೊ ಏನಿದೆ ಫಾರ್ಮುಲಾ ಸ್ಮಾಲ್ ಆರ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ವೈ ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಸ್ಕ್ವಯರ್ ಇಂಟು ಸೊ ಇಲ್ಲಿ ಸಿಗ್ಮಾ ವೈ ಸ್ಕ್ವಯರ್ ಸೊ ಓಲ್ ಸ್ಕ್ವಯರ್ ರೂಟ್. ಸೊ ಇದೇನಿದು ಕಾರ್ಪೊರೇಷನ್ಸ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಒಂದು ಫಾರ್ಮುಲಾ ಆಗಿದೆ. ದ ನೆಕ್ಸ್ಟ್ ಸಿಗ್ಮಾ ಎಕ್ಸ್ ವೈ ವ್ಯಾಲ್ಯೂ. ಸೊ ಸಿಗ್ಮಾ ಎಕ್ಸ್ ವೈ ವ್ಯಾಲ್ಯೂ ಎಷ್ಟಿದೆ ಅಂತ ಈ ಕ್ಯಾಲ್ಕುಲೇಟ್ ಮಾಡ್ಕೊಂಡಿವಲ್ವ, ಎಷ್ಟು ಬಂದಿದೆ ಇಲ್ಲಿ ಸೊ ಮೈನಸ್ 26 ಇದೆ. ಸೊ ಅದನ್ನು ಮೈನಸ್ 26 ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ. ಸೊ ನೋಡಿ ಸಿಗ್ಮಾ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು ಬಂದಿದೆ ಅಂತ. ಸಿಗ್ಮಾ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಈಸ್ 40. ಸೊ ಸಿಗ್ಮಾ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಈಸ್ 40 ತೊಗೊಂಡಿದ್ದೀವಿ. ದ ನೆಕ್ಸ್ಟ್ ಸಿಗ್ಮಾ ವೈ ಸ್ಕ್ವೇರ್ ವ್ಯಾಲ್ಯೂ. ಸೊ ಸಿಗ್ಮಾ ವೈ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು ಬಂದಿದೆ 20 ಬಂದಿದೆ. ಸೊ 20 ತೊಗೊಂಡಿದ್ದೀವಿ. ದ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮೈನಸ್ 26 ಡಿವೈಡೆಡ್ ಬೈ 40 ಇಂಟು 20. ಸೊ 40 ಇಂಟು 20 ಮಾಡಿದ್ರೆ ನಮಗೆ ಎಷ್ಟು ಬಂತು 800 ಬರುತ್ತೆ. ದೆನ್ ರೂಟ್ 800. ದ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮೈನಸ್ 26 ಡಿವೈಡೆಡ್ ಬೈ 800 ಸ್ಕ್ವೇರ್ ರೂಟ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ 28.28 ಬರುತ್ತೆ. ದೆನ್ ಮೈನಸ್ 26 ಡಿವೈಡೆಡ್ ಬೈ 28.28ನ ಸಿಂಪ್ಲಿಫೈ ಮಾಡಿದಾಗ ನಮಗೆ ಈ ವ್ಯಾಲ್ಯೂ ಬರುತ್ತೆ. ಸೊ ಆರ್ ಈಕ್ವಲ್ ಟು 0.92. ಸೊ ಇದೇನಿದು ಕಾರ್ಪೊರೇಷನ್ಸ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ನ ಒಂದು ಸೊಲ್ಯೂಷನ್ ಆನ್ಸರ್ ಆಗಿರುತ್ತೆ. ಸೊ ಐ ಹೋಪ್ ಇಟ್ ಈಸ್ ಕ್ಲಿಯರ್ ಟು ಅಂಡರ್ಸ್ಟ್ಯಾಂಡ್ ಬಿಕಾಸ್ ಆಫ್ ಆಲ್ರೆಡಿ ವಿ ಕ್ಯಾಲ್ಕುಲೇಟ್ ಪ್ರೀವಿಯಸ್ ಕ್ಲಾಸಸ್. ಸೊ ಈ ಒಂದು ಕ್ವೆಶನಲ್ಲಿ ನೀವು ಕಲ್ತಿರೋದೇನೆಂದರೆ ಮಿಸ್ಸಿಂಗ್ ವೇರಿಯೇಬಲ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಂತ ಕಲ್ತೀವಿ. ಎಸ್. ಸೊ ಮಿಸ್ಸಿಂಗ್ ವೇರಿಯೇಬಲ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಂತಂದು ಸೊ ಹೇಳಿದ್ದೀನಲ್ವ, ಎಕ್ಸ್ ಬಾರ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ವೈ ಡಿವೈಡೆಡ್ ಬೈ ಎನ್ ಅಂತ ಮಾಡ್ಕೋಬೇಕು. ಆ ಒಂದು ಫಾರ್ಮುಲಾ ಬೇಸ್ ಮೇಲೆ ಅರ್ಥಮೆಟಿಕ್ ಮೀನ್ ಏನು ಕೊಟ್ಟಿದ್ದಾರೆ ಅಂತ ನೋಡಿಕೊಂಡು ಸೊ ನಂಬರ್ ಆಫ್ ಸೀರೀಸು ಮತ್ತು ಕೊಟ್ಟಿರೋ ಅರ್ಥಮೆಟಿಕ್ ಮೀನ್ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿದಾಗ ಟೋಟಲ್ ನಮಗೆ ಸಿಗ್ಮಾ ವೈ ವ್ಯಾಲ್ಯೂ ಬರುತ್ತೆ. ದೆನ್ ಬಂದಿರೋ ಸಿಗ್ಮಾ ವೈ ವ್ಯಾಲ್ಯೂವಿನಲ್ಲಿ ಕ್ವೆಶನಲ್ಲಿ ಅವ್ರು ಕೊಟ್ಟಿರೋ ಒಂದು ವ್ಯಾಲ್ಯೂಸ್ನ ಟೋಟಲ್ ಮಾಡಿ
ಬಂದಿರೋ ಟೋಟಲ್ ಸಿಗ್ಮಾ ವ್ಯಾಲ್ಯೂನಲ್ಲಿ ಡಿಡಕ್ಟ್ ಮಾಡಿದಾಗ ಬರೋ ಒಂದು ವ್ಯಾಲ್ಯೂ ನಮ್ಗೆ ಏನಾಗಿರುತ್ತೆ, ಮಿಸ್ಸಿಂಗ್ ವೇರಿಯಬಲ್ ವ್ಯಾಲ್ಯೂ ಆಗಿರುತ್ತೆ. ಸೊ ಹಾಗಿದ್ದಾಗ ನೆಕ್ಸ್ಟ್ ರೊಟೀನ್ ಇದುವರೆಗೆ ಹೆಂಗೆ ಮಾಡ್ಕೊಂಡು ಬಂದ್ವಿ, ಆನ್ಸರ್ ಫಾರ್ಮೆಟ್ ವೈಸ್ ಅದೇ ರೀತಿ ಮಾಡ್ಕೊಂಡು ಬಂದಾಗ ಸೊ ನಮ್ಗೆ ಈಸಿಯಾಗಿ ಆನ್ಸರ್ ಬರುತ್ತೆ. ಸೊ I hope we are understand that in this problem. So thank you for watching.